ರಾಜ್ಯದಲ್ಲಿ ಸಹಜವಾಗಿ ಕೊರೋನಾ ಭೀತಿ ಆವರಿಸ್ತಾ ಇರುವಂತ ಕಾರಣಕ್ಕಾಗಿ ರಾಜ್ಯ ಆರೋಗ್ಯ ಇಲಾಖೆ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಬೆಳಗ್ಗೆ ಕೇಂದ್ರ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆದಿತ್ತು. ಮಧ್ಯಾಹ್ನ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳಿಂದ ಸಭೆ ನಡೆದಿದೆ. ಈಗ ಮತ್ತೊಂದು ಸಭೆಯನ್ನ ಕರೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಆಮೇಲೆ ಅವರು ಏನು ಬಹಳ ಆತಂಕಕ್ಕೆ ಬಿದ್ದು ಬಹಳ ಗಾಬರಿ ಆಗುವಂಥದ್ದಲ್ಲ, ಆದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ. ಯಾಕಂತ ಅಂದ್ರೆ ವಿಶ್ವದ ಹಲವು ದೇಶಗಳಲ್ಲಿ ಈ JN1 ರೂಪಾಂತರಿ ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ. ಈಗ ಭಾರತದಲ್ಲೂ ಕೂಡ ಜಿನೋಮಿಕ್ ಸೀಕ್ವೆನ್ಸಿಗೆಲ್ಲ ಕಳಿಸುವಂತ ಕಾರ್ಯ ಆಗ್ತಾ ಇದೆ. ಕೇರಳದಲ್ಲಿ JN.1 ಈಗ ಆಲ್ರೆಡಿ ಪತ್ತೆ ಆಗಿದೆ. JN.1 ಇದೇನು ಸೌಮ್ಯ ಸ್ವಭಾವದ ವೈರಸ್ಸೋ ಅಥವಾ ಏನಾದ್ರು ಬಹಳ ಅಗ್ರೆಸಿವ್ ಆಗಿ ಏನಾದ್ರು ಮಾರಣಾಂತಿಕವಾಗಿ ಪರಿಣಮಿಸುತ್ತೋ, ಇದು ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿರುವಂತ ಸಂಗತಿ. ಹಾಗಾಗಿ ನಾವು ಎಚ್ಚರ ತಪ್ಪೋ ಹಾಗಿಲ್ಲ. ಇದು ನಾವು ಯಾವ ರೀತಿಯಾಗಿ ಈ ಡೆಲ್ಟಾ ವೈರಸ್ ವಿಚಾರವಾಗಿ ನಾವು ಎಚ್ಚರ ತಪ್ಪಿ ಏನೇನು ಅನುಭವಿಸಿದೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತಹ ಸಂಗತಿನೇ. ಆದರೆ ಅದಾದ ನಂತರ ಒಮಿಕ್ರಾನ್ ಇರೋದ್ರಲ್ಲಿ ಸ್ವಲ್ಪ ಸೌಮ್ಯ ರೂಪದ ವೈರಸ್ ಆಗಿತ್ತು, ಆದರೆ ಅಷ್ಟೊಂದು ಎಫೆಕ್ಟ್ ಆಗಿರಲಿಲ್ಲ. ಈಗ JN1 ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರೋದ್ರ ಸಿಂಪ್ಟಮ್ಸ್ ಏನು, ಎತ್ತ ಮಾರಣಾಂತಿಕವಾಗಿ ಪರಿಣಮಿಸುತ್ತಾ ಇದೆಲ್ಲ ಮತ್ತಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ಭಯ ಬೇಡ, ಬಟ್ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಅಂತೂ ಇದ್ದೇ ಇದೆ. ಈ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದು ಸಭೆಯ ಮೇಲೆ ಸಭೆಯನ್ನ ನಡೆಸ್ತಾ ಇದೆ. ರಾಜ್ಯ ಸರ್ಕಾರವು ಕೂಡ ಮತ್ತೊಂದು ಕಡೆ ಈಗ ಹೊಸ ಗೈಡ್ಲೈನ್ಸ್ ಅನ್ನ ಜಾರಿಗೆ ತರಬಹುದಂತ ಚಾನ್ಸಸ್ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸುವಂತ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳಾಗಿದೆ. ಆರೋಗ್ಯ ಸೌಧದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಬೆಂಗಳೂರಿನಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳೇನೇನು ಅನ್ನುವ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳಿಂದಲೂ ಕೂಡ ಈಗ ಆಲ್ರೆಡಿ ಸಭೆ ನಡೆದಿದೆ. ವಿಶೇಷ ಆಯುಕ್ತ ರೆಡ್ಡಿ ಶಂಕರ್ ಬಾಬು ನೇತೃತ್ವದಲ್ಲಿ ಸಭೆ ನಡೆದಿದೆ. ಅಧಿಕಾರಿಗಳ ಸಭೆಯ ಬಳಿಕ ಸಚಿವರಿಂದ ಮತ್ತೊಂದು ಸಭೆ ನಡೆಯುತ್ತೆ. ಬೆಳಗ್ಗೆ ಕೇಂದ್ರ ಸಚಿವರ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಭಾಗಿಯಾಗಿದ್ರು. ಅದಾದ ನಂತರದಲ್ಲಿ ಇದೀಗ ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಎಲ್ಲರನ್ನೂ ಕರೆದಿದ್ದಾರೆ ಕೂಡ. ಆಮೇಲೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲೇ ಬಹಳ ಹೆಚ್ಚಿನ ಕೇಸಸ್ಗಳು ಕಂಡು ಬರ್ತಾ ಇದೆ. ಮತ್ತೊಂದು ರಾಜ್ಯ ತಮಿಳುನಾಡಿನಲ್ಲೂ ಕೂಡ ಈಗ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕರ್ನಾಟಕವೂ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕಾದಂತ ಅನಿವಾರ್ಯತೆ ಇದೆ. ಬೆಳಗ್ಗೆ ಕೇಂದ್ರ ಸಚಿವರ ಜೊತೆ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ದಿನೇಶ್ ಗುಂಡೂರಾವ್ ಕೊರೋನಾ ವಿಚಾರವಾಗಿ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ಅಂದಿದ್ರು. ಪಾಸಿಟಿವ್ ಬಂದ್ರೆ ಅಂತಹವರು ಮನೆಯಲ್ಲೇ ಹೋಮ್ ಐಸೋಲೇಷನ್ ಆಗಬೇಕು, ಮಾಸ್ಕ್ ಧರಿಸಬೇಕು ಅಂತಾನು ಹೇಳಿದ್ದಾರೆ. ಸದ್ಯಕ್ಕೆ ಹೊಸ ವರ್ಷ ಹಾಗೆ ಕ್ರಿಸ್ಮಸ್ಗೆ ಯಾವ ರೀತಿಯಂತ ನಿರ್ಬಂಧ ಇಲ್ಲ ಅಂತಾನು ಕೂಡ ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದೇ. ಮಾಸ್ಕ್ ಬಗ್ಗೆ ಯಾವ ಒಂದು ಅದು ಖಂಡಿತ ಒಳ್ಳೆಯದೇ. ಮತ್ತು ಅದರಲ್ಲೂ ಕೂಡ ಕ್ರೌಡೆಡ್ ಪ್ಲೇಸಸ್, ಇಲ್ಲಿ ಹೆಚ್ಚು ಜನ ಇರುವಂಥ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಅದು ಖಂಡಿತವಾಗಿಯೂ ನಾವು ನಮ್ಮ ಅಡ್ವೈಸರಿಲಿ ಕೂಡ ಅದನ್ನು ಸೇರಿಸಿ ಕಳಿಸ್ಕೊಡೋಣ ಫಾರ್ ಎವ್ರಿಬಡಿ. ಕ್ರೌಡೆಡ್ ಏರಿಯಾಸಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡ್ರೆ ಅದು ಮಾಸ್ಕ್ ಹಾಕೊಳ್ಳೋದು ನಾವು ಅಡ್ವೈಸ್ ಮಾಡ್ತೀವಿ ಅಂತ ಹೇಳ್ಬಿಡೋಣ. ಬಿಕಾಸ್ ಅದು ಖಂಡಿತವಾಗಿಯೂ ಒಳ್ಳೆಯದೇ. ಇಲ್ಲ, ಇದು ಸ್ಕ್ರೀನಿಂಗ್ ಆ ಥರ ಮಾಡೋದಕ್ಕೆ ಎಲ್ಲೂ ಕೂಡ ಮಾಡ್ತಕ್ಕಂಥದ್ದಕ್ಕಿಲ್ಲ. ಗಡಿ ಭಾಗಗಳು ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಅದರಿಂದ ಗಡಿ ಭಾಗಗಳಲ್ಲಾಗಲಿ ಏರ್ಪೋರ್ಟ್ಗಳಲ್ಲಾಗಲಿ ಎಲ್ಲೂ ಕೂಡ ಸ್ಕ್ರೀನಿಂಗ್ ಮಾಡೋದಕ್ಕೆ ಏನೂ ಇಲ್ಲ. ಯಾರಾದರೂ ಸಿಂಪ್ಟಮ್ಸ್ ಇದ್ದರೆ, ಸಿಂಪ್ಟಮ್ಯಾಟಿಕ್ ಕೇಸಸ್ ಇದ್ದರೆ ಅದರ ಬಗ್ಗೆ ನೀವು ನೋಡ್ಬೋದು ಅಂತ ಹೇಳಿದ್ದಾರೆ. ಅದು ನೋಡೋಣ, ಯಾಕಂದರೆ ಇನ್ನು ನಾಳೆ ಮತ್ತೆ ಮೀಟಿಂಗ್ ಇರ್ತದೆ. ಶನಿವಾರ ಅಷ್ಟೊತ್ತಿಗೆ ನಮಗೆ ನಮ್ಮ ಟೆಸ್ಟಿಂಗ್ ಹೆಚ್ಚಾದ ಮೇಲೆ ಅವಾಗ ಏನಾಗುತ್ತೆ, ನಮ್ಮ ಮುಂದೆ ಏನು ಕ್ರಮ ತೊಗೊಳ್ಬೇಕು ಅಂತ ನಾವು ಅವಾಗ ಯೋಚನೆ. ಯಾಕಂದರೆ ಬಾರ್ಡರ್ ಏರಿಯಾಗಳು ಜಾಸ್ತಿ ಟೆಸ್ಟ್ ಮಾಡಿಸಿ ಕೇಳಿದ್ದೀವಿ. ನಮ್ಮ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ, ಮೈಸೂರು ಈ ಜಿಲ್ಲೆಗಳಿಗೆ ಹೆಚ್ಚು ಟೆಸ್ಟ್ ಮಾಡೋದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ. ಸೊ ಅದರಿಂದ ಅದರ ಮುಖಾಂತರ ನಮ್ಗೆ ಇನ್ನೂ ಮಾಹಿತಿಗಳು ಹೆಚ್ಚಾಗ್ತದೆ. ಆವಾಗ ನಂತರ ನಾವು ಅದರ ಬಗ್ಗೆ ಏನು ಕ್ರಮ ತೊಗೊಳ್ಬೇಕು ನಾವು ಆವಾಗ ತೀರ್ಮಾನ ಮಾಡ್ಬೇಕು. ಸ್ಕ್ರೀನಿಂಗ್ ಸದ್ಯಕ್ಕೆ ಎಲ್ಲೂ ಮಾಡ್ತಾ ಇಲ್ಲ. ಓನ್ಲಿ ಆಮೇಲೆ ಫೀವರ್ಸ್, ಸಿಂಪ್ಟಮ್ಸ್ ಇದ್ರೆ ಅಂಥವ್ರಿಗೆ ಮಾತ್ರ ಟೆಸ್ಟ್ ಮಾಡ್ತೀವಿ ಹೊರತು ಸ್ಕ್ರೀನಿಂಗ್ ಎಲ್ಲೂ ಮಾಡ್ತಾ ಇಲ್ಲ. ಪ್ರೈಮರಿ ಸ್ಕ್ರೀನಿಂಗ್ ಇಲ್ಲ. ಅವರು ಹೋಮ್ ಐಸೋಲೇಷನ್ಗೆ ಹೋಗ್ಬಿಡ್ಬೇಕೆಲ್ಲ. ಫ್ಯಾಮಿಲಿ ಎಲ್ಲ ಹೋಮ್ ಐಸೋಲೇಷನ್ ಇರಬೇಕು.